ಕಾಲದ ಹಿಂದೆ ನಿತ್ರಾಣನಾಗಿದ್ದ ನನಗೀಗ ನವ ಚೈತನ್ಯ ಮೂಡಿದಂತಾಗಿರುತ್ತದೆ. ಎಂತಹ ಯಾರಾಗಿತ್ತು? ಗಿರಿಕನ್ಯೆಯೋ ಅಥವಾ ದೇವಕನ್ಯೆ? ಯಾರೇ ಆಗಿರುತ್ತದೆ, ಈಕೆಯ ಅಮೃತನಾದಲ್ಲದೆ ನಾನು ನಿಜ ಇಂತಹ ಲಾವಣ್ಯ ಸೌಂದರ್ಯ ಗಂಧರ್ವ ಕನ್ಯೆಯರಿಗೆಲ್ಲದೆ ಮತ್ತೆ ಯಾರು ಗೆಲ್ಲಲು ಸಾಧ್ಯ? ನಾನಾರು ಬಲ್ಲೆಯ? ಚೆನ್ನಾಗಿ ಬಲ್ಲೆ. ಹಸ್ತಿನಾವತಿಯನ್ನು ಆಳುತ್ತಿರುವ ಧರ್ಮರಾಜನ ಸಹೋದರ ಕಾರಣಾಂತರಗಳಿಂದ ಅರಣ್ಯಕ್ಕೆ ಬಂದು ಬಳಲಿ ಬಿದ್ದಿರುವೆ ಅಲ್ಲವೇ? ಅದು ಅಲ್ಲಿ ಕಾಣುತ್ತಿರುವ ಆಳುಗಳನ್ನು ರಕ್ಷಿಸಿ ನೀನು ಚೇತರಿಸು. ನಾನು ಬರ್ತೇನೆ. ನೀನು ಗಂಧರ್ವನೇ ಹೇಳಿಯಾದ್ರಿಂದ ಗಾಂಧರ್ವನಿಗೆ ಮೇಲೆ ವಹಿಸಿ ಮಾಡಬೇಕಿದ್ದು. ಅಯ್ಯೋ, ಇದೇನಾ ಸತ್ಯ? ರಾಜನಾಗಿಯೂ ಅವರೆಯವರೊಡನೆ ಹೇಗೆ ವರ್ತಿಸುತ್ತೇವೆ? ದೇವಾಂಗನೆಯನ್ನು ಯಾರಾದರೂ ಮಾನವ ಬರೆಸುವುದುಂಟೆ? ನಾನು ಮಾನವನೇ ಆದರೂ ಲೋಕೈಕ ವೀರನು. ಪರಶುರಾಮನ ಹೋರಾಡಿ ಕಾಶಿ ಪ್ರತಾಪವನ್ನು ಪಡೆದಂತ ಪರಾಕ್ರಮಿ. ಇನ್ನೂ ಹೇಳಬೇಕಿಲ್ಲ. ಸಾಕು ಸಾಕು ನಿನ್ನ ಆತ್ಮಪ್ರಶಂಸೆ. ಆತ್ಮಪ್ರಶಂಸೆ ಎಲ್ಲವೇ ನಾನಾದರೂ ಬಲ್ಲೆಯ? ನಿನ್ನ ಈಗಲೇ ನನ್ನನ್ನು ವರಿಸುವುದು ಬೇಡಿಕೊಳ್ಳುತ್ತೇನೆ. ಸಾಕು ಸಾಕು. ಆ ಇಂದ್ರನು ದೇವಾಂಗನೆಯರಿಗೆ ನಿನ್ನನ್ನು ಗೌರವಿಸಿ ಉಪದೇಶಿಸು ಎಂದು ಹೇಳಿದ್ದಕ್ಕಾಗಿ ಊರ್ವಶಿಯು ನಿನ್ನನ್ನು ಪ್ರೀತಿಯಿಂದ ಕಂಡಿರಬಹುದು. ಅಂದ ಮಾತ್ರಕ್ಕೆ ಮಾನವರನ್ನು ವರಿಸಲು ದೇವಾಂಗನೆಯರೇನು ಪೂಜರೆ? ಅಂದರೆ ಮೇಲಿಗೆ ವಿಶ್ವಾಮಿತ್ರನನ್ನು ಮೆಚ್ಚಿದ್ದು ಅರಣ್ಯದಲ್ಲೇ ಅಲ್ಲವೇ? ವಿಶ್ವಾಮಿತ್ರನು ತಪಸ್ವಿ ಮಹರ್ಷಿ. ಅವರು ಮಹರ್ಷಿಗಳಾದರೆ ನಾನು ಮಹಾಕ್ಷತ್ರಿಯ ಲೋಕೈಕ ವೀರ.